ನೀವೇನಾದರೂ ಹೊಸದಾಗಿ ಕಾಂಟೆಂಟ್ ಕ್ರಿಯೇಷನ್ನ ಶುರು ಮಾಡಿಕೊಂಡು ಅದಕ್ಕೋಸ್ಕರ ಬಜೆಟ್ ಫ್ರೆಂಡ್ಲಿಯಾಗಿ ಮೈಕ್ನ ಸರ್ಚ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ನ ಈವ್ನಿಂಗ್ ಇಂದ ಶುರು ಮಾಡ್ಕೋತಾ ಇದ್ದೀನಿ. ಇದೇನಪ್ಪ ನ್ಯೂಸ್ ಚಾನಲ್ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ, ಯಾಕಂದ್ರೆ ನನಗೂ ನಿಮಗೂ ಇರೋ ಶಾಕಿಂಗ್ ನ್ಯೂಸೇ ಇದು. ಏನಪ್ಪ ಅಂದ್ರೆ ಇವಾಗ LPG ಗ್ಯಾಸ್ಗಳ ಅವೈಲಬಿಲಿಟಿ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನೂ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ಹೇಗೋ ಸೇಫರ್ ಸೈಡಲ್ಲಿ ಇಂಡಕ್ಷನ್ ಸ್ಟವ್ ಇದೆ, ಹೇಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಈ ನ್ಯೂಸ್ ನಿಜನೋ ಸುಳ್ಳು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವಾಗಲೇ ಆಲ್ರೆಡಿ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಇದೆ. ಇದು ಮತ್ತೆ ಜಾಸ್ತಿ ಆಗುತ್ತೆ ಅಂದ್ರೆ ಯಾವ ತರ ಅಫೋರ್ಡ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಆದಷ್ಟು ಗ್ರೋಸರೀಸ್ ಎಲ್ಲ ಸ್ಟಾಕ್ ಇಟ್ಕೊಳ್ಳಿ. ನಿಮ್ಮ ಮನೆ ಉಪಯೋಗಕ್ಕೆ ಏನೇನ್ ಬೇಕೋ ಡೈಲಿ ಯೂಸ್ಗೆ ಅದನ್ನೆಲ್ಲದರೂ ಕೂಡ ಒಂದು 2 ತಿಂಗಳು ಮಟ್ಟಿಗಾದ್ರೂ ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ಆಸ್ ಯೂಶುವಲ್ ಬಾಕ್ಲು ಪೂಜೆನೆಲ್ಲ ಮುಗಿಸ್ಕೊಂಡು ನಂದು ಸಣ್ಣ ಪುಟ್ಟ ಕೆಲಸ ಇತ್ತು ಅಂತ ಅದನ್ನ ಮಾಡ್ತಾ ಇದ್ದೆ. ಅಷ್ಟರೊಳಗಡೆ ನಮ್ಮ ಸಾಹೇಬ್ರು ಕೂಡ ಎಂಟ್ರಿ ಕೊಟ್ಟರು. ಈ ಗಾಡಿ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಇದನ್ನ ತಂದು ತುಂಬಾ ದಿನ ಆಗಿತ್ತು, ಬಟ್ ನೀಟಾಗಿ ರೆಡಿ ಮಾಡ್ಸೋಕ್ಕಾಗಿರ್ಲಿಲ್ಲ. ಇವತ್ತು ಕಂಪ್ಲೀಟ್ ಆಗಿ ಅದನ್ನ ರೆಡಿ ಮಾಡಿಸಿದ್ದಾರೆ. ಇನ್ನೂ ಸ್ವಲ್ಪ ಕೆಲಸ ಇದೆ. ಇನ್ನು ಫೈನಲ್ ಔಟ್ಪುಟ್ ನಾಳೆ ತೋರಿಸ್ತೀನಿ. ಇನ್ನು ಆ ಗಾಡಿ ಬಂದಿದ್ದ ಖುಷಿಗೆ ಮನೆ ಹತ್ರನೇ ನಾನೊಂದು 2 ರೌಂಡ್ ನೋಡಿಕೊಂಡು, ಇನ್ನು ಯಾಕೋ ನಮ್ಮ ಸಾಹೇಬ್ರಿಗೆ 3-4 ದಿವಸದಿಂದ ಸಂಜೆ ಟೈಮು ಜ್ವರ ಬರ್ತಾ ಇತ್ತು. ತೋರಿಸ್ಕೊಂಡು ಬರೋಣ ಅಂತ ಟೌನ್ ಒಳಗಡೆ ಹೋದ್ವಿ. ಆದರೆ ನಾವು ಹೋದಾಗ ಆಲ್ರೆಡಿ ಟೈಮ್ ಆಗೋಗಿತ್ತು. ಡಾಕ್ಟರ್ಸ್ಗಳು ಯಾರೂ ಸಿಗಲಿಲ್ಲ. ಸೊ ಹಾಗಾಗಿ ಟೌನ್ ಒಳಗಡೆ ಹಣ್ಣುಗಳನ್ನೆಲ್ಲ ತಗೊಂಡು ಮತ್ತೆ ಮನೆ ಕಡೆ ಬಂದಿದ್ದಾಯಿತು. ಇನ್ನು ಸುಮಾರು ದಿನದಿಂದ ನಾನು ಯೂಸ್ ಮಾಡ್ತಾ ಇರೋ ಮೈಕ್ನ ರಿವ್ಯೂ ಮಾಡಿ ನಿಮಗೆಲ್ಲ ಅದ್ರ ಬಗ್ಗೆ ಹೇಳಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ಅದ್ರ ಬಗ್ಗೆ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ನಾನಂತೂ ಸಿಕ್ಕಾಪಟ್ಟೆ ಮೈಕ್ಗಳನ್ನ ಟ್ರೈ ಮಾಡಿದ್ದೀನಿ. ಅದರಲ್ಲಿ ನನಗಿದು ಬೆಸ್ಟ್ ಆ್ಯಂಡ್ ಅಫೋರ್ಡಬಲ್ ಅಂತಲೂ ಅನ್ನಿಸ್ತು. ನೀವೇನಾದರೂ ಬಿಗಿನರ್ ಆಗಿದ್ರೆ ಈ ಮೈಕ್ನ ನೀವು ಆರಾಮ್ಸೆ ಯೂಸ್ ಮಾಡಿಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಹಾಗೇನೆ ಇದ್ರ ಪ್ರೈಸ್ ಬಂದು ಜಸ್ಟ್ 1900 ರುಪೀಸ್ ಅಷ್ಟೇನೆ. ನೀವು ಇವಾಗ ಏನು ವಾಯ್ಸ್ನ ಕೇಳ್ತಾ ಇದ್ದೀರಾ ಅದನ್ನ ಈ ಮೈಕ್ನ ಯೂಸ್ ಮಾಡೇನೆ ರೆಕಾರ್ಡ್ ಮಾಡ್ತಾ ಇರೋದು. ವಾಯ್ಸ್ ಕ್ಲಾರಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಮ ವಾಯ್ಸ್ ನಮ್ಮ ಥರನೇ ಫೀಲ್ ಆಗುತ್ತೆ. ಕೆಲವು ಮೈಕ್ಗಳನ್ನ ನಾನು ಯೂಸ್ ಮಾಡಿ ನೋಡಿದ್ದೀನಿ, ಅದರಲ್ಲಿ ನಮ್ಮ ವಾಯ್ಸ್ ಥರ ಅನ್ಸೋದೇ ಇಲ್ಲ, ಏನೋ ಬೇರೆ ಥರ ಅನಿಸುತ್ತೆ. ಸೊ ಇದು ಬಿಗಿನರ್ ಫ್ರೆಂಡ್ಲಿನೂ ಹೌದು, ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುತ್ತೆ. ನಿಮ್ಗೇನಾದರೂ ಈ ಮೈಕ್ದು ಲಿಂಕ್ ಬೇಕು ಅಂತ ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.